ಹಾಗೆ ಸಸಿ ಚೆನ್ನಾಗಿ ಬಂದಿದೆ ನೋಡಿ. ಅಂದರೆ ಎಲ್ಲ ಕಡೆ ನಾಲ್ಕು ಬೀಜ ಹಾಕಿದ್ದೆ, ಇದರಲ್ಲಿ 2 ಬಂದಿದೆ, ಇದರಲ್ಲಿ 2 ಬಂದಿದೆ. ಇಲ್ಲಿ 3 ಸಸಿ ಬಂದಿದೆ, ಇಲ್ಲೂ 3 ಸಸಿ ಬಂದಿದೆ, ಇಲ್ಲಿ 4 ಬಂದಿದೆ ನೋಡಿ. 4 ಸಸಿ ಉಟ್ಕೊಂಡಿದೆ. ಇವೆಲ್ಲ ಸಸಿನೂ ಬಂದಿದೆ. ಅದು ಇವಾಗ ಖಾಲಿ ಎಲ್ಲರೂ ಬರ್ದಾಗಿದ್ದ ಜಾಗದಲ್ಲಿ ಒಂದೊಂದು ಸಸಿ ಕಿತ್ತಿ ನೆಡುವ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಮತ್ತೇನೆಂದರೆ ನಾನು ಇಲ್ಲಿ 2 ಕಡೆ ಲಿಂಬು ಗಿಡ ನೆಟ್ಟಿದ್ದೆ. ನೋಡುವ ಈ ಕಳೆಯಲ್ಲಿ ಕಾಣಿಸ್ತದೇ ಇಲ್ವಾ ಅಂತ ಹುಡುಕಬೇಕು, ಎಲ್ಲಿ ಉಂಟು ಅಂತ. ನೋಡಿ ಇಲ್ಲುಂಟು, ಕಾಣಿಸೋದಿಲ್ಲ. ಈ ಕಳೆ ಬೆಳೆದ್ಬಿಟ್ಟಿದೆ. ಇವತ್ತು ಸಂಜೆ ಆದರೂ ಕಟ್ ಮಾಡಬೇಕು ಇದನ್ನು, ಇಲ್ಲಾಂದರೆ ಮತ್ತೆ ಯಾರು ದನಗಳಿಗೆ ಹಸಿ ಕೊಯ್ಲಿಕ್ಕೆ ಅಂತ ಬಂದರೆ ಈ ಲಿಂಬು ಗಿಡನೂ ಕೊಯ್ಕೊಂಡು ನಡೀತಾರೆ. ನೋಡಿ ಇಲ್ಲೊಂದುಂಟು, ಇನ್ನೊಂದು ನೋಡುವ ಬನ್ನಿ. ಇಲ್ಲೆಲ್ಲ ಕೊಯ್ದಿದ್ದೀವಿ ಕಳೆನ. ಅಂದರೆ ದೊಡ್ಡ ಆಗ್ತದೆಯಲ್ಲ, ಅಲ್ಲಲ್ಲಿ ಕಳೆ ಬೇಗ ಕೊಯ್ತೀವಿ. ಚಿಕ್ಕ ಇದನ್ನು ಹಾಗೆ ಬಿಡ್ತೀವಿ, ಮತ್ತು ಅದು ದೊಡ್ಡ ಆಗ್ತದೆ, ಆವಾಗ ಕೊಯ್ಲಿಕ್ಕೆ ಆಗ್ತದೆ ಅಂತ. ಇಲ್ಲಿ ಸ್ವಲ್ಪ ದೊಡ್ಡ ಆಗಿತ್ತು, ಆಗ ಕೊಯ್ದಿದ್ದೀವಿ. ಇವಾಗ ಲಿಂಬು ಗಿಡ ಮತ್ತೊಂದು ಇಲ್ಲುಂಟು ನೋಡಿ. ಅದಕ್ಕೆ ಮಣ್ಣೆಲ್ಲ ಎತ್ತು ಹಾಕಬೇಕು. ಎತ್ತು ಹಾಕಲಿಲ್ಲ. ಚೆನ್ನಾಗಿ ಚಿಗುರ್ಕೊಂಡಿದೆ. ಇವಾಗ ಇನ್ನೊಂದು ಕಡೆ ಮೊಗ್ಗೆ ಸಸಿ ಹಾಕಿದ್ದೆ, ಅಲ್ಲಿ ಹೋಗುವ ಬನ್ನಿ, ಹೇಗೆ ಬಂದಿದೆ ಅಂತ ನೋಡುವ. ಇದು ಪೊಟ್ಲಕಾಯಿ 2 ಸಸಿ ಇತ್ತು, ಒಂದು ನವಿಲೇನ ತಿಂದು ಸತ್ತೋಗ್ಬಿಡ್ತು. ಇದು ಒಂದೇ ಚೆನ್ನಾಗಿ ಬಂದಿದೆ, ಈಗ ಚಿಗುರ್ಕೊಂಡು 1 ಸಸಿ ಬಂದಿದೆ ನೋಡಿ. ಇಲ್ಲಿವರೆಗೆ ಮೊಗೆ ಬೀಜ ಹಾಕಿದೆ, ಎಲ್ಲ ಬಂದಿದೆ. ಮಧ್ಯದಲ್ಲಿ ಒಂದು ಮಾತ್ರ ಬಂದಿಲ್ಲ, ಅಂದರೆ ಅಷ್ಟು ಸಸಿ ಬಂದಿಲ್ಲ. 4 ಬೀಜ ಹಾಕಿದ್ದೆ, ಒಂದು ಬರ್ದಾಗಿದ್ರೆ ಮತ್ತೊಂದು ಬರ್ತದೆ ಅಂತ. ನೋಡಿ ಏನೋ ಕಟ್ ಮಾಡಾಕಿದೆ ಈ ಸಸಿನ. ನಿನ್ನೆ ನವಿಲು ಬಂದಿತ್ತು, ಅದೇ ಇರಬೇಕು, ನಾನು ಓಡಿಸಿದೆ. ಆಮೇಲೆ ಒಂದೇ ಆಗಿಬಿಟ್ಟಿದೆ. ಇಲ್ಲೆಲ್ಲ ಬಂದಿದ್ದು, ಮತ್ತೆ ಇಲ್ಲಿ ಹಾಕಿದ್ದೆ, ಇಲ್ಲೂ ಬಂದಿಲ್ಲ. ಇಲ್ಲೂ ಹಾಕಿದ್ದೆ, ಬಂದಿಲ್ಲ. ಅದೇ ಇಲ್ಲೊಂದು 4 ಸಸಿ ಆಗಿರ್ತದಲ್ಲ, ಅದರಲ್ಲಿ ಒಂದು 2 ಆದರೂ ತೆಗೆದು ನೆಡುವ ಅಂತ. ಇದು ಬೆಂಡೆಗೆ ಹಾಕಿದ್ದು ಒಳ್ಳೆಯಾಗಿತ್ತು. ಬೆಂಡೆ ಬೀಜ ಒಂದು ಉಟ್ಕೊಂಡಿಲ್ಲ. ಆಮೇಲೆ ಇಲ್ಲಿ ಮೊಗೆ ಬೀಜ ತಂದು ಹಾಕಿದ್ದೆ. ಇವಾಗ ಮೊಗೆ ಬೀಜ ಅಂತೂ ಬಂದಿದೆ. ಅಂದರೆ ಈ ಜಾಗದ ಮಿಸ್ಟೇಕೆ ಅಲ್ಲ, ಈ ಬೆಂಡೆ ಬೀಜದ ಮಿಸ್ಟೇಕು ಅಂತ ಗೊತ್ತಾಯ್ತು ಇವಾಗ. 2 ಸಲ ಹಾಕಿದ್ದೆ ಇಲ್ಲಿ ಬೆಂಡೆ ಬೀಜನ. ನೋಡಿ ಉಟ್ಕೊಂಡಿದೆ. ಇವಾಗ ಇದಕ್ಕೆ ಸೌದೆ ಹಾಕ್ಕೊಡುವ ಅಂತ ಅಂದ್ಕೊಂಡಿದೆ, ಇದು ಹಬ್ಬಿಕೊಳ್ತದೆ ಅಂತ. ಇವಾಗ ಇದಕ್ಕೊಂದು ಸಣ್ಣ ಚಪ್ಪರ ಮಾಡಬೇಕು. ಯಾಕಂದರೆ ಮೊಗೆ ಬಳ್ಳಿ ಮತ್ತು ಹೀರೆ ಬಳ್ಳಿ 2 ಜಗಳ ಆಟ ಆಡ್ಕೊಂಡು ಬಿಡ್ತದೆ. ಹಾಗಾಗಿ ಇದಕ್ಕೆ ಚಪ್ಪರ ಮಾಡಬೇಕು. ಇದಕ್ಕೆ ಮತ್ತೊಂದು ಗೊಬ್ಬರ ಕೊಡೋದಿದೆ, ಕೊಡಲಿಲ್ಲ. ಮತ್ತು ಇವಾಗ ಕೊಡೋಕ್ಕೂ ಬಗಿಲಿ ಕಷ್ಟ ಉಂಟು ಗೊಬ್ಬರ. ಯಾಕಂದರೆ ಒಂದೇ ಸೈಡ್ ಕೊಡಬೇಕಾಗ್ತದೆ, 2 ಸೈಡ್ ಕೊಡೋಕ್ಕಾಗೋದಿಲ್ಲ. ಇದು ಹಬ್ಬುತ್ತಾ ಬಂದುಬಿಟ್ಟಿದೆಯಲ್ಲ, ಹಾಗಾಗಿ. ನೋಡಿ ಇಲ್ಲಿ ಮಧ್ಯೆ ಇದು ನನ್ನ ಮಗಳು ನೆಟ್ಟಿದ್ದು ಸೌತೆ ಗಿಡ 2 ಎಷ್ಟು ಚೆನ್ನಾಗಾಗಿದೆ ನೋಡಿ. ಅವಳು ಕೈ ಗುಣ ಚೆನ್ನಾಗಿದೆ, ಯಾವ ಬೀಜ ಹಾಕಿದ್ರೂ ಬೇಗನೆ ಮೊಳಕೆ ಬಂದುಬಿಡುತ್ತೆ. ನೋಡಿ ಇದು ನನ್ನ ಮಗಳು ಹಾಕಿದ ಗಿಡ. ಇವಾಗ ಇಲ್ಲಿ ಸೌತೆ ಗಿಡ ತೋರಿಸ್ತೀನಿ
ನೋಡಿ ಇಲ್ಲಿ ಮಧ್ಯದ ನವಿಲು ತಿನ್ಸತ್ತೋಗ್ಬಿಡ್ತು. ಇಲ್ಲಿ ಇದು ತಿಂದ್ಬಿಟ್ಟಿತ್ತು, ಆದರೆ ಇವಾಗ ಸಣ್ಣ ಚಿಗುರು ಬರ್ತಾ ಇದೆ. ನೋಡಿ ಇದು ಚಿಗುರು ಬಂದಿದೆ. ಇದು 3 ಚೆನ್ನಾಗಾಗಿದೆ. ಮತ್ತು ಇಲ್ಲೊಂದು ಕಡೆ ಇದು ಪೊಟ್ಲ ಸಸಿ ಹಾಕಿದ್ರಲ್ಲ ಅದು ಈಗ ನೋಡಿ ಸೌದೆ ಈ ರೀತಿ ಹೊತ್ತಾಕಿ ಇತ್ತು, ಇಲ್ಲೇ ಹೊತ್ತಾಕೊಂಡಿತ್ತು, ಅದ್ರ ಬಿಡ್ತಲೇ ಹಾಕಿದ್ವಿ ನಾವು. ಮತ್ತು ಚಪ್ರ ಮಾಡೋ ಕೆಲಸ ತಪ್ತದೆ ಅಂತ ಇದು ಅದಕ್ಕೆ ಹಬ್ಬೋಗ್ತಾ ಇದೆ, ಸೌದೆ ಮೇಲೆ ಹಬ್ಬೋಗ್ತಾ ಇದೆ. ನೋಡಿ ಅಲ್ಲಿವರೆಗೆ ಹೋಗಿದೆ ಒಬ್ಬ. ನನ್ನ ಚಾನೆಲ್ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಯಾಕೆ? ವಿಡಿಯೋ ಇಷ್ಟ ಆಗಲಿಲ್ಲ ಅದಾದರೂ ಕಮೆಂಟ್ ಮಾಡಿ ಆಯಿತಾ? ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡದಾಗಿದ್ರೆ ನಂಗೆ ಬೇಜಾರಾಗ್ತದೆ. ನಾನಂದ್ರೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದಲ್ಲ, ಮಾತಾಡೋಕ್ಕೆ ಸರಿ ಇನ್ನೂ ರೂಢಿ ಇಲ್ಲ ನನಗೆ ಹೀಗೆ ವಿಡಿಯೋದಲ್ಲೆಲ್ಲ ಮಾತಾಡಿ. ಹಾಗಾಗಿ ಹೋಗ್ತಾ ಹೋಗ್ತಾ ಸರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.